ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಗೆಳೆಯರೇ, ಲೈಫ್ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ಕಥೆಯಲ್ಲಿ ಆಂಟಿಯೊಬ್ಬಳು ಪಡೆದ ಸಾಲಕ್ಕೆ ಬಡ್ಡಿ ಕಟ್ಟಲಾಗದೆ ಅದಕ್ಕೆ ಪ್ರತಿಯಾಗಿ ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡಿದ್ದನ್ನು ಹೇಳುತ್ತೇನೆ. ಕಥೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ನಡುವೆ ಸ್ಕಿಪ್ ಮಾಡದೆ ನೋಡಿ, ಮಜಾ ಬರುತ್ತೆ. ಸಾಲ ಪಡೆದ ಆಂಟಿ ಹೆಸರು ಗೌರಿ ಅಂತ. ಆಕೆ ಅಂದು ಹೊರಗಡೆ ಹೋಗಲು ರೆಡಿ ಆಗತ್ತಾ ಇದ್ಲು. ಅಲ್ಲಿಗೆ ಆಕೆಯ ಗಂಡ ಸಂತೋಷ ಬಂದು ಮನೆ ನಡೆಸೋದು ಕಷ್ಟ ಆಗಿದೆ. ಎಷ್ಟು ದುಡಿದ್ರೂ ಹಣ ಸಾಕಾಗತ್ತಾ ಇಲ್ಲ. ನೀನು ಖರ್ಚು ಕಡಿಮೆ ಮಾಡು ಅಂತ ಹೇಳುತ್ತಾನೆ. ಈ ಮಾತಿಗೆ ಗೌರಿ ಸಿಟ್ಟಾಗಿ ನಾನು ದುಡಿತಾ ಇದ್ದೇನೆ, ಎಲ್ಲವನ್ನೂ ನಿಗಿಸುತ್ತೇನೆ ಅಂತ ಹೇಳುತ್ತಾಳೆ. ಅದಕ್ಕೆ ಸಂತೋಷ, ಈ ತಿಂಗಳ ಎಮ್ಮಿ ಹಣವನ್ನ ನಿನ್ನ ಕೈಯಲ್ಲಿ ಕೊಟ್ಟಿದ್ದೆ, ಅದನ್ನು ಸಹ ನೀ ಕೊಟ್ಟಿಲ್ಲ ಅಂತ ರೇಗಾಡುತ್ತಾನೆ. ಆದ್ರೆ ಗೌರಿ ಮಾತ್ರ ಇದಕ್ಕೆ ತನಗೆ ಸಂಬಂಧ ಇಲ್ಲದಂತೆ ಅಲ್ಲಿಂದ ಹೋಗಿ ಬಿಡುತ್ತಾಳೆ. ಅದೇ ದಿನ ರಾತ್ರಿ ಪಾರ್ಟಿಗೆ ಹೋಗಿ ಮನೆಗೆ ಲೇಟಾಗಿ ಬರುತ್ತಾಳೆ. ಮನೆಯಲ್ಲಿ ಸಂತೋಷ ಹೆಂಡ್ತಿ ನಡೆ ಕಂಡು ಜಗಳ ಮಾಡುತ್ತಾನೆ. ಗೌರಿ ತಾನು ಮೊದಲಿಂದಲೂ ಐಷಾರಾಮಿ ಜೀವನ ನಡೆಸಿಕೊಂಡು ಬಂದಿದ್ದೇನೆ, ಅದು ನಿಂಗೂ ಗೊತ್ತಿದೆ, ಸುಮ್ಮನೆ ಬಾಯಿಗೆ ಬಂದಂತೆ ಮಾತಾಡಬೇಡ, ನನಗೆ ನನ್ನ ಪಾಡಿಗೆ ಬಿಟ್ಟು ಬಿಡು ಅಂತ ಹೇಳುತ್ತಾಳೆ. ಆಮೇಲೆ ಗಂಡ ಹೆಂಡ್ತಿ ಜಗಳ ಉಂಡು ಮಲಗೋವರೆಗೆ ಅಂತ ಅನ್ನುವ ಗಾದೆಯಂತೆ ರಾತ್ರಿ ಒಂದಾಗಿ ಜೀವನ ಮಾಡುತ್ತಾರೆ. ಸ್ನೇಹಿತರೆ, ಗೌರಿ ಕೆಲಸ ಮಾಡೋ ಆಫೀಸ್ ಬಾಸ್ ಹೆಸರು ಸುಭಾಷ್ ಅಂತ. ಆತ ಅತಿಯಾದ ಜೋಲು ಬುರುಕ ಆಗಿದ್ದ, ಯಾರೇ ಹೆಣ್ಣು ಕಂಡ್ರೂ ಬಿಡುತ್ತಾ ಇರಲಿಲ್ಲ. ಅದೇ ರೀತಿ ಗೌರಿಗೂ ಸಹ ನೋಡುತ್ತಾ ಇದ್ದ, ಸುಮ್ಮನೆ ಬಂದು ತೊಂದ್ರೆ ಕೊಡುತ್ತಾ ಇದ್ದ, ತನ್ನ ಕಡೆಗೆ ಗಮನ ಕೊಡು ಅಂತ ಹೇಳ್ತಾ ಇದ್ದ. ಒಂದು ದಿನ ಹೀಗೆ ಗೌರಿಗೆ ಸುಭಾಷ್ ತೊಂದರೆ ಕೊಡುತ್ತಾ ಇದ್ದಾಗ ಅಲ್ಲಿಗೆ ಸುಭಾಷ್ನ ಹೆಂಡ್ತಿ ಬಂದು ಬಿಡುತ್ತಾಳೆ. ಆಗ ಅಲ್ಲಿಂದ ಗೌರಿ ಸಂಕೋಚಗೊಂಡು ಅಲ್ಲಿಂದ ಎದ್ದು ಹೋಗುತ್ತಾಳೆ. ಆಮೇಲೆ ಸುಭಾಷ್ ತನ್ನ ಹೆಂಡ್ತಿ ನೋಡಿ ಗಾಬರಿಗೊಂಡು, ಯಾಕೆ ನೀ ಆಫೀಸ್ ಬರುತ್ತೀಯಾ, ಬರೋದಾದ್ರೆ ಫೋನ್ ಮಾಡಿ ಬಾ ಅಂತ ರೇಗಾಡುತ್ತಾನೆ. ಆಮೇಲೆ ಸಂಜೆ ಸುಭಾಷ್ ಬೇಕಂತಲೇ ಆಫೀಸ್ ಕೆಲಸ ಮುಗಿದ ಮೇಲೆ ಗೌರಿ ಮನೆಗೆ ಬರುತ್ತಾನೆ. ಏನೋ ಬಾಸ್ ಮನೆಗೆ ಬಂದಿದ್ದಾರೆ ಎನ್ನುವ ಗೌರವಕ್ಕೆ ಗೌರಿ ಕರೆದು ಚಾ ಮಾಡಲು ಹೋಗುತ್ತಾಳೆ. ಅಷ್ಟರಲ್ಲಿ ಸುಭಾಷ್ ಅವಳ ಹಿಂದೆಯೇ ಹೋಗಿ ವಕ್ರದೃಷ್ಟಿ ಬೀರುತ್ತಾನೆ. ಕಿಸೆಯಿಂದ ಒಂದು ಬಂಗಾರದ ಸರ ತೆಗೆದು ಗಿಫ್ಟ್ ಅಂತ ಕೊಡುತ್ತಾನೆ. ಆದ್ರೆ ಗೌರಿ ಮಾತ್ರ ತಗೊಳ್ಳದೆ ತನ್ನ ಪತಿ ಇದಕ್ಕೆ ಒಪ್ಪೋದಿಲ್ಲ ಅಂತ ಹೇಳುತ್ತಾಳೆ. ಕೊನೆಗೆ ಸುಭಾಷ್ ಹಠ ಮಾಡಿ ಸರ ಕೊಟ್ಟು ಗೌರಿ ಕೈ ಟಚ್ ಮಾಡುತ್ತಾನೆ. ಅಷ್ಟರಲ್ಲಿ ಮನೆಯ ಕಾಲಿಂಗ್ ಬೆಲ್ ಆಗುತ್ತೆ. ಗೌರಿ ಹೋಗಿ ಬಾಗಿಲು ತೆಗೆಯುತ್ತಾಳೆ. ಸುಭಾಷನಿಗೆ ನೋಡಿದ ಸಂತೋಷ ಕೋಪ ಮಾಡಿಕೊಳ್ಳುತ್ತಾನೆ. ಆಮೇಲೆ ಸುಭಾಷ್ ಅಲ್ಲಿಂದ ಹೋಗಿ ಬಿಡುತ್ತಾನೆ. ಗೌರಿ ಗಿಫ್ಟ್ ತೋರಿಸುತ್ತಾಳೆ. ಅದಕ್ಕೆ ಸಂತೋಷ, ಈ ತರಹ ಗಿಫ್ಟ್ ತಗೋಬೇಡ, ಇದರ ಉದ್ದೇಶ ಬೇರೆಯೇ ಇರುತ್ತೆ ಅಂತ ಹೇಳುತ್ತಾನೆ. ಗೌರಿ, ನಾನು ಆ ತರಹದ ಕೆಲಸ ಮಾಡಲ್ಲ, ಹಣಕ್ಕಾಗಿ ಕೆಟ್ಟ ದಾರಿ ಹಿಡಿಯಲ್ಲ ಅಂತ ಹೇಳುತ್ತಾಳೆ. ಆ ಕಡೆಗೆ ಸುಭಾಷ್ ತನ್ನ ಮನೆಗೆ ಅತಿಯಾಗಿ ಕುಡಿದು ಹೋಗಿ ಪತ್ನಿ ಜೊತೆಗೆ ಜಗಳ ಮಾಡಿ ಹೊಡಿತಾನೆ. ಈ ಕಡೆಗೆ ಸಂತೋಷ ಗೌರಿಗೆ ರಾತ್ರಿ ತಮಗೆ ಸದ್ಯಕ್ಕೆ ಮಕ್ಕಳು ಮಾಡಿಕೊಳ್ಳೋದು ಬೇಡ, ಮೊದಲು ದುಡಿದು ಸಾಲವನ್ನು ತೀರಿಸೋಣ, ಆಮೇಲೆ ಮಕ್ಕಳಿಗೆ ಹಣ ಉಳಿಸಿ ಮಕ್ಕಳನ್ನು ಮಾಡಿಕೊಳ್ಳೋಣ ಅಂತಾನೆ. ಮರುದಿನ ಗೌರಿ ಆಫೀಸ್ಗೆ ಹೋಗುತ್ತಾಳೆ. ಸುಭಾಷ್ ಸಂಜೆಗೆ ಆಫೀಸ್ಗೆ ಯಾರೋ ಕ್ಲೈಂಟ್ಸ್ ಬರುತ್ತಾರೆ, ಹಾಗಾಗಿ ಪಾರ್ಟಿಗೆ ಬರಬೇಕು ಅಂತ ಹೇಳುತ್ತಾನೆ. ಬಾಸ್ ಆದೇಶದಂತೆ ಗೌರಿ ಪಾರ್ಟಿಗೆ ಹೋಗುತ್ತಾಳೆ. ಅಲ್ಲಿ ಕುಡಿತಾಳೆ. ಆಮೇಲೆ ಮನೆಗೆ ಬರುತ್ತಾಳೆ. ಮನೆಗೆ ಬಂದಾಗ ಸಂತೋಷ ಗೌರಿಗೆ ಯಾಕೆ ಕುಡಿದು ಬಂದಿ ಅಂತ ಬೈಯುತ್ತಾನೆ. ಆದ್ರೆ ಗೌರಿ ದೊಡ್ಡವರ ಪಾರ್ಟಿಯಲ್ಲಿ ಇದೆಲ್ಲ ಸಾಮಾನ್ಯ ಅಂತ ಹೇಳುತ್ತಾನೆ. ರಾತ್ರಿ ಇಬ್ಬರ ಮಧ್ಯೆ ದೊಡ್ಡ ಜಗಳ ಆಗುತ್ತೆ. ಗೌರಿ ಮರುದಿನ ಸಂತೋಷಗೆ, ನೀ ದುಡಿಯುವ ಸಂಬಳ ಸಾಕಾಗುವುದಿಲ್ಲ, ಬೇರೆ ಕೆಲಸ ಮಾಡು, ವಿದೇಶಕ್ಕೆ ಹೋಗು, ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಡುತ್ತೇನೆ ಅಂತ ಹೇಳುತ್ತಾಳೆ. ಈ ಮಾತಿಗೆ ಸಂತೋಷ ಒಪ್ಪಿಕೊಳ್ಳುತ್ತಾನೆ. ಹೀಗೆ ವಾರ ಕಳೆಯುವಷ್ಟರಲ್ಲಿ ಗೌರಿ ಬ್ಯಾಂಕ್ ಒಂದರಲ್ಲಿ ಲೋನ್ಗೆ ಅರ್ಜಿ ಹಾಕುತ್ತಾಳೆ. ಈ ವಿಷಯ ಸುಭಾಷ್ಗೆ ಗೊತ್ತಾಗುತ್ತೆ. ಆಗ ಗೌರಿಗೆ ತನ್ನ ಚೇಂಬರ್ಗೆ ಕರೆಸಿ, ನೋಡು, ಬ್ಯಾಂಕ್ನಲ್ಲಿ ಲೋನ್ ತೆಗೆಸಿಕೊಂಡ್ರೆ ಬಡ್ಡಿ ಜಾಸ್ತಿ ಆಗುತ್ತೆ, ಅದೇ ನಾನು ನಿಂಗೆ ಪರ್ಸನಲ್ ಆಗಿ ಹಣ ಕೊಡುತ್ತೇನೆ, ಅದಕ್ಕೆ ನಿನಗೆ ಮನಸ್ಸಿಗೆ ಬಂದಷ್ಟೇ ಬಡ್ಡಿ ಕೊಡು ಅಂತಾನೆ. ಆದರೆ ಇದಕ್ಕೆ ಗೌರಿ ಒಪ್ಪೋದಿಲ್ಲ. ಕೊನೆಗೆ ಸುಭಾಷ್ ಏನೇನು ಹೇಳಿ ಗೌರಿ ಕೈಗೆ ಹಣ ಕೊಡುತ್ತಾನೆ. ಮನೆಗೆ ಬಂದಾಗ ಗೌರಿ ಸುಭಾಷ್ ಕಡೆಗೆ ಹಣ ಪಡೆದ ವಿಷಯ ಹೇಳುತ್ತಾಳೆ. ಅದಕ್ಕೆ ಮತ್ತೊಮ್ಮೆ ದಂಪತಿಗಳ ನಡುವೆ ಜಗಳ ಆಗುತ್ತೆ. ಹೇಗೋ ಗೌರಿ ಸಂತೋಷಗೆ ಒಪ್ಪಿಸುತ್ತಾಳೆ. ಮರುದಿನ ಸಂತೋಷ ವಿದೇಶಕ್ಕೆ ಹೋಗೋಕ್ಕೆ ರೆಡಿಯಾಗುತ್ತಾನೆ. ಗೌರಿ ಹೋಗೋಕ್ಕೆ ಬೇಕಾದ ಸಿದ್ಧತೆ ಮಾಡೋಕ್ಕೆ ಏಜೆಂಟ್ಗೆ ಕೊಡುತ್ತಾಳೆ. 2 ದಿನ ಬಿಟ್ಟು ಸಂತೋಷ ವಿದೇಶಕ್ಕೆ ಹೋಗೋಕ್ಕೆ ಲಗೇಜ್ ಸಮೇತವಾಗಿ ಹೋಗುತ್ತಾನೆ. ಗೌರಿ ಗಂಡನಿಗೆ ಕಳಿಸಿ ವಾಪಸ್ ಮನೆಗೆ ಬರುತ್ತಾಳೆ. ಆದರೆ ಏಕಾಏಕಿ ಸಂತೋಷ ಸಂಜೆ ಮನೆಗೆ ಬರುತ್ತಾನೆ. ಏಜೆಂಟ್ ಒಬ್ಬ ಮೋಸಗಾರ, ಅವನು ಹಣ ಪಡೆದು ಮೋಸ ಮಾಡಿ ಹೋಗಿದ್ದಾನೆ ಅಂತ ಹೇಳುತ್ತಾನೆ. ಈ ಮಾತು ಕೇಳಿ ಗೌರಿಗೆ ಶಾಕ್ ಆಗುತ್ತಾಳೆ. ಆಮೇಲೆ ಸಂತೋಷ ಈ ಬಗ್ಗೆ ಪೊಲೀಸರಿಗೆ ದೂರು ಕೊಡೋಣ ಅಂತ ಹೇಳುತ್ತಾನೆ. ನೀ ಹೆದರಬೇಡ ಅಂತ ಸಂತೋಷ ಗೌರಿಗೆ ಸಮಾಧಾನ ಮಾಡುತ್ತಾನೆ. ಆದ್ರೆ ಗೌರಿ ಮಾತ್ರ ಸಾಲ ಪಡೆದ ಹಣವನ್ನು ಹೇಗೆ ವಾಪಸ್ ಕೊಡೋದು ಅಂತ ಹೇಳುತ್ತಾಳೆ. ಸಂತೋಷ ಹೆದರಬೇಡ, ಹೇಗಾದರೂ ಮಾಡಿ ಸಾಲ ತೀರಿಸೋಣ ಅಂತ ಹೇಳುತ್ತಾನೆ. ಗೌರಿ ನಡೆದ ಘಟನೆಯಿಂದ ತುಂಬಾ ರೋಸಿ ಹೋಗಿರುತ್ತಾಳೆ. ಹೀಗಾಗಿ ಕೆಲಸಕ್ಕೆ ಹೋಗಿರಲ್ಲ. ವಾರದ ಬಳಿಕ ಗೌರಿ ಮನೆಗೆ ಸುಭಾಷ್ ಬರುತ್ತಾನೆ. ಯಾಕೆ ಆಫೀಸ್ಗೆ ಬಂದಿಲ್ಲ 1 ವಾರದಿಂದ ಅಂತ ಗೌರಿಗೆ ಕೇಳುತ್ತಾನೆ. ಫೋನ್ ಕೂಡ ರಿಸೀವ್ ಮಾಡ್ತಾ ಇಲ್ಲ, ಸಾಲ ಪಡೆದು ಓಡಿ ಹೋಗಬೇಕು ಅಂತ ಇದೆಯಾ ಅಂತ ಹೇಳುತ್ತಾನೆ. ಅದಕ್ಕೆ ಗೌರಿ, ಹಾಗೇನಿಲ್ಲ ಸರ್ ಎನ್ನುತ್ತಾ ನಡೆದ ಘಟನೆಯನ್ನು ಹೇಳುತ್ತಾಳೆ. ಹೇಗಾದರೂ ಮಾಡಿ ಹಣವನ್ನು ವಾಪಸ್ ಕೊಡುವುದಾಗಿ ಹೇಳುತ್ತಾಳೆ. ಅದಕ್ಕೆ ಸುಭಾಷ್, ಇದೇ ಸಮಯ ಅಂತ ಯೋಚನೆ ಮಾಡಿ ಸಾಲ ತೀರಿಸೋದು ಬೇಕಾಗಿಲ್ಲ,
ಅದರ ಬದಲು ನಾ ಹೇಳಿದ ಹಾಗೆ ನಡೆದುಕೋ, ಸಾಲ ತೀರಿದ ಹಾಗೆ ಅಂತ ಹೇಳುತ್ತಾನೆ. ಅದಕ್ಕೆ ಗೌರಿ ಇದು ಸಾಧ್ಯವಿಲ್ಲ, ಈಗಾಗಲೇ ನಾನು ಸಂತೋಷನ ಮಗುವಿನ ತಾಯಿ ಆಗಿದ್ದೇನೆ ಅಂತ ಹೇಳುತ್ತಾಳೆ. ಅದಕ್ಕೆ ಕೋಪಗೊಂಡ ಸುಭಾಷ್ ಮೊಬೈಲ್ ತೆಗೆದು ಗೌರಿಯ ಬಲವಂತ ಮಾಡೋ ಹಾಗೆ ಮಾಡಿ ವಿಡಿಯೋ ಮಾಡಿಕೊಳ್ಳುತ್ತಾನೆ. ತನ್ನ ಮಾತಿಗೆ ಒಪ್ಪಿಕೊಳ್ಳಲಿಲ್ಲ ಅಂದ್ರೆ ವಿಡಿಯೋ ಹರಿಬಿಡುತ್ತೇನೆ ಅಂತ ಬೆದರಿಕೆ ಹಾಕಿ ಅಲ್ಲಿಂದ ಹೋಗುತ್ತಾನೆ. ಮರುದಿನ ಗೌರಿ ಮಾನಕ್ಕೆ ಅಂಜಿ ತನ್ನ ಒಡವೆಗಳನ್ನು ಮಾರಿ ಸ್ವಲ್ಪ ಹಣವನ್ನು ತಂದಿರುತ್ತಾಳೆ. ಸಂಜೆ ಸುಭಾಷ್ ಗೌರಿ ಮನೆಗೆ ಬರುತ್ತಾನೆ. ಗೌರಿ ಹಣ ಕೊಟ್ಟು ದಯಮಾಡಿ ವಿಡಿಯೋ ಡಿಲೀಟ್ ಮಾಡು, ಉಳಿದ ಹಣವನ್ನು ಹೇಗಾದರೂ ಮಾಡಿ ನಾನು ನನ್ನ ಗಂಡ ಸೇರಿ ತೀರಿಸುತ್ತೇವೆ ಅಂತ ಹೇಳುತ್ತಾಳೆ. ಗೌರಿ ಮಾತಿನಿಂದ ಕೋಪಗೊಂಡ ಸುಭಾಷ್ ನಿಮ್ಮ ಕುಟುಂಬವನ್ನು ಬೀದಿಪಾಲು ಮಾಡುತ್ತೇನೆ, ನಿಮಗೆ ಬಿಡುವುದಿಲ್ಲ ಅಂತ ಹೇಳುತ್ತಾನೆ. ಅದಕ್ಕೆ ಗೌರಿ ತಾವು ಸುಭಾಷ್ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೇಳುತ್ತಾರೆ. ಅಷ್ಟರಲ್ಲಿ ಸುಭಾಷ್ ಗೌರಿಗೆ ಒಂದು ಬಟ್ಟೆಯಿಂದ ಹಿಡಿದು ಕಟ್ಟಿ ಪತ್ರ ಬರೆಸುತ್ತಾನೆ. ಅದಕ್ಕೆ ತನ್ನ ಸಾವಿಗೆ ತಾನೇ ಕಾರಣ ಅಂತ ಬರೆಸುತ್ತಾನೆ. ಸಹಿ ಮಾಡಿಕೊಂಡು ತನ್ನ ಬಳಿ ಇಟ್ಟುಕೊಳ್ಳುತ್ತಾನೆ. ಆಮೇಲೆ ಫ್ಯಾನ್ಗೆ ಗೌರಿಗೆ ಕಟ್ಟಿ ಸಾಯಿಸಿ ಅಲ್ಲಿಂದ ಗಾಬರಿಯಿಂದ ಹೋಗುತ್ತಾನೆ. ಅಷ್ಟರಲ್ಲಿ ಗೌರಿ ಪತಿ ಸಂತೋಷ ಬರುತ್ತಾನೆ. ಗೌರಿ ಸ್ಥಿತಿ ಕಂಡು ಬಹಳ ಕಣ್ಣೀರು ಹಾಕುತ್ತಾನೆ. ಆಮೇಲೆ ಪೊಲೀಸರಿಗೆ ನಡೆದ ವಿಷಯ ತಿಳಿಸುತ್ತಾನೆ. ಪೊಲೀಸರು ಸುಭಾಷ್ನಿಗೆ ಅರೆಸ್ಟ್ ಮಾಡುತ್ತಾರೆ. ಸ್ನೇಹಿತರೆ, ಈ ಕಥೆ ಇಲ್ಲಿಗೆ ಮುಕ್ತಾಯ ಆಯಿತು. ಇದೇ ತರಹದ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.